ಗೋಡೆ ಬಿರುಕು ಬಿಟ್ಕೊಂಡಿದ್ದು ಕುಸಿಯುವ ಹಂತದಲ್ಲಿರುವ ಶಾಲೆ. ಶತಮಾನದ ಹೊಸ್ತಿಲಿನಲ್ಲಿರುವ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಕೇಳೋರಿಲ್ಲ. ಜೀವ ಭಯದಲ್ಲಿಯೇ ಕೂತು ಮಕ್ಕಳು ಪಾಠ ಕೇಳುವ ದುಸ್ಥಿತಿ. ಶತಮಾನದ ಹೊಸ್ತಿಲಿನಲ್ಲಿರುವ ಮಧುಗಿರಿ ಪಟ್ಟಣದ ಹೃದಯ ಭಾಗದಲ್ಲಿ 97 ವರ್ಷಗಳ ಇತಿಹಾಸವಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಬಾಲಕ ಮತ್ತು ಬಾಲಕಿಯರ ಶಾಲಾ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು ಯಾವಾಗ ಕುಸಿಯುತ್ತೋ ಎಂಬ ಆತಂಕದಲ್ಲಿ ವಿದ್ಯಾರ್ಥಿಗಳು ಕಾಲ ಕಳೆಯುವಂತಾಗಿದೆ. ಈ ಶಾಲೆಯತ್ತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಎಂದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದರು. ಹೌದು, ಪಟ್ಟಣದಲ್ಲಿ ಬ್ರಿಟಿಷರ ಕಾಲದಲ್ಲಿ ಶಾಲೆ ಕಾಮಗಾರಿ ಆರಂಭಗೊಂಡಿದ್ದು 1928-29ರಲ್ಲಿ ಶಾಲೆಯನ್ನ ಆರಂಭಿಸಲಾಗಿದೆ. ಭಾರೀ ಗಾತ್ರದ ಹಾಗೂ ಎತ್ತರದ ಗೋಡೆ ನಿರ್ಮಿಸಿ ಹೆಂಚಿನ ಚಾವಣಿಯೊಂದಿಗೆ ಸುಂದರವಾಗಿ ನಿರ್ಮಿಸಲಾಗಿತ್ತು. ಇದೀಗ ಶತಮಾನದ ಹೊಸ್ತಿಲಿನಲ್ಲಿದ್ದು ಇದನ್ನ ಕ್ಯಾರೆ ಎನ್ನುವವರಿಲ್ಲದೆ ಅನಾಥವಾಗಿದೆ. ಮಳೆ ಹಾಗೂ ಗಾಳಿಗೆ ಹೆಂಚುಗಳು ಬೀಳ್ತಾ ಇದ್ದು ಮಳೆ ನೀರು ಸೋರಿಕೆಯಾಗಿ ಬಹುತೇಕ ಗೋಡೆಗಳು ನೆನೆದು ನಿಂತಿವೆ. ಆದರೂ ವಿದ್ಯಾರ್ಥಿಗಳು ಅದೇ ಕಟ್ಟಡದಲ್ಲಿ ಕುಳಿತು ಪಾಠ ಕೇಳುವ ಸ್ಥಿತಿ ಎದುರಾಗಿದೆ. ಅಲ್ಲದೆ ಶಾಲೆಯಲ್ಲಿರುವ ಗ್ರಂಥಾಲಯ ಸೇರಿದಂತೆ ಶಾಲಾ ದಾಖಲೆಗಳು ನೀರು ಪಾಲಾಗ್ತಾ ಇದ್ದು ಇದನ್ನ ರಕ್ಷಣೆ ಮಾಡುವುದು ದೊಡ್ಡ ಸವಾಲಾಗಿದೆ. ಇನ್ನು ತಾಲೂಕಿನಲ್ಲಿ ಹಲವು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದ್ದು ಇಲ್ಲಿನ ಸರ್ಕಾರಿ ಉರ್ದು ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ 88 ಹೆಣ್ಣು ಮಕ್ಕಳು, 82 ಗಂಡು, ಒಟ್ಟು 170 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಬಾಲಕರ ಶಾಲೆಯಲ್ಲಿ 2, ಬಾಲಕಿಯರ ಶಾಲೆಯಲ್ಲಿ 5 ಸೇರಿದಂತೆ ಒಟ್ಟು 7 ಕಾಯಂ ಶಿಕ್ಷಕರಿದ್ದಾರೆ. 9 ಕೊಠಡಿಗಳಿದ್ದು 4 ಕೊಠಡಿಗಳಲ್ಲಿ ಪಾಠ ಪ್ರವಚನ ನಡೆಸಲಾಗ್ತಾ ಇದೆ. ಉಳಿದ ಕೊಠಡಿಗಳ ಚಾವಣಿಯ ಸಿಮೆಂಟ್ ಉದುರಿ ಮಳೆಗೆ ಗೋಡೆಗಳು ನೆನೆದು ನಾಶವಾಗಿದೆ. ಈ ಬಗ್ಗೆ 2 ತಿಂಗಳಿಗೊಮ್ಮೆ ಪುರಸಭೆ ಹಾಗೂ ಶಿಕ್ಷಣ ಇಲಾಖೆಗೆ ಲಿಖಿತವಾಗಿ ಪತ್ರ ನೀಡ್ತಾ ಇದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನು ಆಳವಾದ ನೀರಿನ ಸಂಪು ಶಾಲೆಯ ಮಧ್ಯದಲ್ಲಿ ನಿರ್ಮಾಣ ಮಾಡಿದ್ದು ಅದನ್ನ ಮುಚ್ಚದೆ ತೆರೆದು ಬಿಡಲಾಗಿದೆ. ಯಾವಾಗ ಮಕ್ಕಳು ಬೀಳುತ್ತಾರೋ ಎಂಬ ಆತಂಕ ಒಂದ್ ಕಡೆಯಾದ್ರೆ ಸಂಪಿನಲ್ಲಿ ಕಲುಷಿತ ನೀರು ಸಂಗ್ರಹವಾಗಿ ಹುಳುಗಳು ಉತ್ಪತ್ತಿಯಾಗ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಭಯದಿಂದ ಓಡಾಡುವಂತಾಗಿದೆ. ಸಂಪಿನ ಸುತ್ತಲೂ ಕಲ್ಲಿನ ಚಪ್ಪಡಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸ್ವಲ್ಪ ಯಾಮಾರಿದ್ರೂ ಬೀಳೋದು ಖಚಿತವಾಗಿದೆ. ಇನ್ನು ಬಾಲಕರ ಶಾಲೆಯಲ್ಲಿ 2 ಶೌಚಾಲಯಗಳಿದ್ದು ಕಳೆದ ವರ್ಷ ಮೌಲಾನಾ ಆಜಾದ್ ಶಾಲೆಯನ್ನ ಅಭಿವೃದ್ಧಿ ಮಾಡುವ ನೆಪದಲ್ಲಿ ಬಾಲಕಿಯರ ಶೌಚಾಲಯವನ್ನ ಕೆಡವಲಾಗಿದೆ. ಆದರೆ 1 ವರ್ಷ ಕಳೆದರೂ ಇದುವರೆಗೂ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಿಲ್ಲ. ಮಕ್ಕಳನ್ನ ಒಂದೇ ಸಲ ಶೌಚಾಲಯಕ್ಕೆ ಕಳಿಸಲು ಶಿಕ್ಷಕರಿಗೆ ಭಯ ಪಡುವಂತಹ ವಾತಾವರಣ ಇದೆ. ಹಾಗಾಗಿ ಪ್ರತ್ಯೇಕ ಶೌಚಾಲಯದ ಅವಶ್ಯಕತೆ ಇದೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ರಿಹಾನ್ ಮಾತನಾಡಿ, ಬಹುತೇಕ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಪುರಸಭೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತುರ್ತಾಗಿ ಭೇಟಿ ನೀಡಿ ಅನಾಹುತಗಳು ಸಂಭವಿಸುವ ಮುನ್ನ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಮಕ್ಕಳಿಗೇನಾದರೂ ಅನಾಹುತ ಸಂಭವಿಸಿದರೆ ಶಿಕ್ಷಣ ಇಲಾಖೆ ನೇರ ಹೊಣೆಯಾಗಬೇಕಾಗಿದೆ ಎಂದಿದ್ದಾರೆ. ನನ್ನ ಹೆಸರು ರಿಹಾನ್ ಅಂತ, ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಈ ಹಳೆಯ ವಿದ್ಯಾರ್ಥಿ ಶಾಲೆಯ. ನಾನು ಓದಿನಿಂದ ಈ ಶಾಲೆ ಹಿಂಗೆ ಇದೆ, ಒಂಚೂರು ಅಭಿವೃದ್ಧಿ ಆಗಿಲ್ಲ. ನಾವು ಓದುವಾಗ ಇದ್ದಿದ್ದು ಬೆಂಚು ಟೇಬಲು ಎಲ್ಲ ಹಂಗೆ ಇದೆ, ಒಂಚೂರು ಚೇಂಜಸ್ ಆಗಿಲ್ಲ, ಏನಿಲ್ಲ. ನಾನು ಅದೇ ಕಂಪೇರ್ ನಾನು ಹೈಸ್ಕೂಲಲ್ಲಿ ಓದಿದೆ GJCಯಲ್ಲಿ.
ಆ ಶಾಲೆಯಲ್ಲಿ ಓದಿದ್ರೆ ಆ ಶಾಲೆ ಹೆಂಗಿತ್ತು ಹಂಗಿಲ್ಲ, ವರ್ಷಕ್ಕೆ ವರ್ಷ ಚೇಂಜ್ ಆಗ್ತಾನೆ ಇದೆ, ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಆದರೆ ನಮ್ಮ ಸ್ಕೂಲಲ್ಲಿ ಒಂಚೂರು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಇಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರಂತನೋ ಏನಂತನೋ ಗೊತ್ತಿಲ್ಲ. ಅದು BO ಸಾಹೇಬ್ರೆ ಹೇಳಬೇಕು. ಬೆಂಚ್ ಇಲ್ಲ, ಎಲ್ಲ ಕಿಟಕಿ ಎಲ್ಲ ಒಡೆದೋಗಿದೆ, ಧೂಳೆಲ್ಲ ಒಳಗಡೆ ಬರುತ್ತೆ, ಮಕ್ಕಳಿಗೆ ಅಲರ್ಜಿ, ಡಸ್ಟ್ ಅಲರ್ಜಿ ಆಗುತ್ತೆ. ಅಲ್ಲಿ ಎಷ್ಟು ಜನ ಡಸ್ಟ್ ಅಲರ್ಜಿ ಆಗ್ತಿದೆ ಅಲ್ಲಿ. ಮತ್ತು ಹೆಂಚಲು ಎಲ್ಲ ಒಡೆದೋಗಿವೆ. ಮಕ್ಳ ಮೇಲೆ ಬಿದ್ದರೆ ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿನ, BO ಜವಾಬ್ದಾರಿ, ಯಾರು ಜವಾಬ್ದಾರಿ ಅವ್ರಿಗೆ ಗೊತ್ತು. ಮತ್ತು ಕುಡಿಯೋಕ್ಕೆ ನೀರಿಲ್ಲ. ಫಸ್ಟ್ ಆಫ್ ಆಲ್ ನೀರಿಲ್ಲ, ನೀರೆಲ್ಲ ಸಹ ತರ್ತಾರೆ. ಮತ್ತು ಕೈ ತೊಳೆಯೋಕ್ಕೆ ಒಂದು ಬಕೆಟಲ್ಲಿ 50-60 ಜನ ತೊಳಿಬೇಕು, ಒಂದು ಬಕೆಟಲ್ಲಿ ತೊಳಿಬೇಕು, ನೀರಿಲ್ಲ, ಆಗಲ್ಲ. ಮತ್ತು ಶೌಚಾಲಯಕ್ಕೂ ನೀರಿಲ್ಲ. ನೀರಿಲ್ಲ ಅಂದರೆ ಸ್ವಚ್ಛತೆ ಎಲ್ಲಿ ಕಾಪಾಡಬೇಕಾಗುತ್ತೆ? ಮತ್ತು ಅಲ್ಲಿ ಹಿಂದೆ ಸಂಪಿತ್ತು ಮೊದಲು, ಆ ಸಂಪಿನೂ ಹೊಸ ಶಾಲೆ ಕಟ್ತಿದ್ದಾರೆ ಅಂತ ಕಿತ್ತಾಕಿದ್ದಾರೆ. ಇವಾಗ ಅದರಿಂದ ಇದಕ್ಕೆ ನೀರಿಲ್ಲ. ಮೇನ್ ಪಾಯಿಂಟು ನೀರಿಲ್ಲ. ಮತ್ತು ಕೈ ತೊಳೆಯೋಕ್ಕಿಲ್ಲ. ಮತ್ತು ಟೀಚರ್ಸ್ ಎಲ್ಲ ಚೆನ್ನಾಗಿದೆ, ಟೀಚರ್ಸ್ ಟೀಚಿಂಗ್ ಮಾತ್ರ ಚೆನ್ನಾಗಿದೆ, ಮಕ್ಕಳು ಬರ್ತಿದ್ದಾರೆ, ಆದರೆ ಡೆವಲಪ್ಮೆಂಟ್ ಆಗಿಲ್ಲ. ಅದಕ್ಕೆ ಏನಾದರೂ ಆದರೆ ಯಾರು ಹೊಣೆ? ಇನ್ನು ಕೆಲವರು ಸ್ಕೂಲ್ ಅಭಿವೃದ್ಧಿ ಇಲ್ಲ, ಆಗಿಲ್ಲ ಅಂತ ಹೇಳಿ 4 ಜನ TC ತೊಗೊಂಡು ಮತ್ತೆ ಬೇರೆ ಸ್ಕೂಲ್ ಸೇರಿಸಿದ್ದಾರೆ. ನಮ್ಮ ಮಕ್ಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಅಂತ ಟೀಚರ್ಸ್ ಕೇಳ್ತಿದ್ದಾರೆ. ಟೀಚರ್ಸ್ಗೆ 6 ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ಹಾಕ್ತಾರೆ, ಬೆಂಚ್ ಇಲ್ಲ, ಡೆಸ್ಕ್ ಇಲ್ಲ, ಶೌಚಾಲಯಕ್ಕೆ ಇದಿಲ್ಲ, ಅಭಿವೃದ್ಧಿ ಇಲ್ಲ ಅಂತ ಅವ್ರು ಪ್ರತಿ ಸಲನೂ ಹಾಕ್ತಾರೆ. ಆದರೆ ಒಂಚೂರು ಅಭಿವೃದ್ಧಿ ಆಗಿಲ್ಲ, ಫಂಡ್ ರಿಲೀಸ್ ಆಗಿಲ್ಲ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ BO ಸಾಹೇಬ್ರಿಗೆ ಗೊತ್ತು. ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರೋ ಅದೆಲ್ಲ ಬೇಗ ಕ್ರಮ ಜರುಗಿಸಿ, ಬೇಗ ಅಭಿವೃದ್ಧಿ ಮಾಡಿಸಬೇಕು ವಿನಂತಿ. SDPIನ ತಾಲೂಕು ಅಧ್ಯಕ್ಷ ಅಬ್ದುಲ್ ಅಜೀಜ್ ಮಾತನಾಡಿ, ಶತಮಾನದ ಶಾಲೆಯಲ್ಲಿ ಕೊಠಡಿ, ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದ್ದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಸರ್ಕಾರಿ ಶಾಲೆಗಳು ಮುಚ್ಚಿ ಖಾಸಗಿ ಶಾಲೆಗಳಿಗೆ ಅನುಕೂಲ ಕಲ್ಪಿಸುವ ಹುನ್ನಾರ ತೆರೆಮರೆಯಲ್ಲಿ ನಡೀತಾ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ ಎಂದಿದ್ದಾರೆ. ಅಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಬಂದಿದ್ದೆ. ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಬಿಡಕ್ಕೆ ಬಂದ್ವಿ ಉರ್ದು ಸ್ಕೂಲ್ಗೆ. ನಾವು ಒಳಗಡೆ ಹೋಗಿ ನೋಡಿದ್ರೆ ಮಕ್ಕಳು ಕೂತ್ಕೊಳಕ್ಕೆ ಬೆಂಚಸ್ ಇಲ್ಲ. 96 ವರ್ಷದಿಂದ ಹಿಂಗೆ ಐತೆ ಈ ಉರ್ದು ಸ್ಕೂಲು. ಯಾರು ಕಂಪ್ಲೇಂಟ್ ಕೊಟ್ಟರು BO ಅವ್ರಿಗೆ, ಇವಾಗವ್ರಿಗೆ 5-6 ಸತಿ ಕಂಪ್ಲೇಂಟ್ ಕೊಟ್ಟವ್ರೆ, ಆದರೂ ಸೌಲಭ್ಯ ಇಲ್ಲ, ಶೌಚಾಲಯ ಇಲ್ಲ, ಬೆಂಚಸ್ ಇಲ್ಲ, ಬೋರ್ಡ್ಸ್ ಇಲ್ಲ. ಆಮೇಲೆ ಎಲ್ಲ ಹೆಂಚಲು ಎಲ್ಲ ಒಡೆದೈತೆ. ಅದ್ರ ಬಗ್ಗೆ 5-6 ಸತಿ ಕಂಪ್ಲೇಂಟ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ತೊಗೊಳ್ತಿಲ್ಲ. ಅಧಿಕಾರಿಗಳು ಈ ಸ್ಕೂಲ್ ಮೇಲೆ ಮಾತ್ರ ಗಮನ ಇಲ್ವಾ? ಎಲ್ಲ ಸ್ಕೂಲ್ ಗಮನ ಇದೆಯಾ ಏನು? ಈ ಸ್ಕೂಲ್ ಮೇಲೆ ಇಲ್ಲ ಸರ್. 5-6 ಸತಿ ನಾವು ಕೊಟ್ಟರು ಗಮನ ಇಲ್ಲ ಅಂದರೆ ಅದ್ರ ಅರ್ಥ ಏನು? ಇವಾಗ ನಾವು ನೀವೆಲ್ಲ ಹೆಂಚೆಲ್ಲ ಹೊಡೆದಿರೋದೆಲ್ಲ ನೋಡಿದ್ರಿ ಅಂತಂದರೆ, ಮತ್ತು ಪ್ರತಿಯೊಂದೂ ವೀಡಿಯೋ ನಾವು ನೋಡಿದ್ವಿ. ಮಕ್ಕಳು ಕೆಳಗಡೆ ಕೂತಂದಿರಾಗಿರ್ಬೋದು, ಏನೇನು ನಡೀತಾ ಇದೆ. SDMC ಅಧ್ಯಕ್ಷರೇನೋ ಬರ್ತಾ ಇದ್ದಾರೆ ಅಂದರೆ ಸ್ಕೂಲ್ನ ಅಧ್ಯಕ್ಷರು ಇರ್ತಾರಲ್ಲ, ಅವ್ರೇನೇನೋ ಬರ್ತಾ ಇದ್ದಾರಾ, ಬರ್ತಾ ಇಲ್ವಾ? ಅವ್ರು ಬರ್ತವ್ರೆ ಸರ್, ಹೋಗ್ತವ್ರೆ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಏನು ಕೆಲಸ ಆಗ್ತಿಲ್ಲ, ಕೆಲಸ ಆಗ್ತಿಲ್ಲ. ಮಕ್ಳಿಗೆ ಬುಕ್ ಸಮೇತ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಉರ್ದು ಬುಕ್ ಐತಾ ಅಂದರೆ ಇನ್ನೂ ಬರ್ತೈತಿಲ್ಲ ಅಂದರೆ ನೀವು ತಂದ್ಕೊಡಿ, ನಾವು ಓದಿಸ್ತೀವಿ ಅಂತ ಹೇಳ್ತಾರೆ. ಟೀಚರ್ಸ್ ಬಗ್ಗೆ ಕೇಳಿದ್ರೆ ಒಂದು ಟೀಚರ್ ಇದ್ದಾರೆ, ಅವರು ಬೇರೆ ಸ್ಕೂಲ್ ಕಂಬೈನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅಲ್ಲೂ ಹೋಗ್ತಾರೆ, ಇಲ್ಲೂ ಬರ್ತಾರೆ. ಉರ್ದು ಶಾಲೆ ಕಡೆ ಗಮನನೇ ಇಲ್ಲ ಜನಕ್ಕೆ. ಮತ್ತು ಮಳೆ ಬಂದರೆ ಯಾವ ರೀತಿ ಭಯಭೀತರಾಗಿ ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಎಲ್ಲ ಕೂತ್ಕೊಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಮಳೆ ಬಂದಾಗ ಅದೇ ಸರ್, ಎಲ್ಲ ಹೆಂಚಲೆಲ್ಲ ಹೊಡೆದೈತೆ. ಯಾವಾಗ ಯಾವ ಮಕ್ಳ ಮೇಲೆ ಬೀಳ್ತೈತೆ ಗೊತ್ತಿಲ್ಲ. ಯಾವ್ದಾನ ಹೆಂಚಲು ಬಿದ್ದಾಗ ಮಕ್ಳಿಗೆ ಏನಾನ ಅನಾಹುತ ಆದರೆ ಎಲ್ಲ ಜವಾಬ್ದಾರಿ ಇವರೇ ಇರ್ತಾರೆ. ಯಾಕಂದರೆ 5-6 ಸತಿ ಕಂಪ್ಲೇಂಟು ಮಾಡಿದ್ದೀವಿ, ಆದರೂ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು ನೀವು ಯಾವ ಪ್ರಕಾರ ನಮ್ಗೆ ಇದು ಮಾಡ್ತವ್ರಂತ. ಮತ್ತು ಊಟಕ್ಕೆ ಕೂತಾಗ ಆಗಿರ್ಬೋದು, ಆ ರೀತಿ ನೀರು ತೊಳೆಯೋದಕ್ಕಾಗಿರ್ಬೋದು, ತಟ್ಟೆ ತೊಳೆಯೋಕ್ಕಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ನೀವು ಕಂಡಂಗೆ ಯಾವ ರೀತಿ ಇದೆ? ಶೌಚಾಲಯ ಇಲ್ಲ ಇಲ್ಲಿ. ಶೌಚಾಲಯ ಹಿಂದೆಗಡೆ ಇತ್ತು, ಹೊಡೆದ್ಬಿಟ್ಟವ್ರೆ. ಸಂಪ್ ಐತೆ, ಇವಾಗೇನೋ ಸಂಪ್ ಏನೋ ಕಿತ್ತಾಕವ್ರು ಅಂತ ಹೇಳಿ ಇಲ್ಲಿ ಮಕ್ಳಿಗೆ ನೀರಿಲ್ಲ, ಎಲ್ಲ ಹೋಗಿ ಬಿಂಗೆಯಿಂದ ತುಂಬ್ಕೊಂಡು ಬರಬೇಕು. ಆ ಪ್ರಕಾರ ಆಯ್ತು ಇವಾಗ ಇಲ್ಲಿ. ನಾವು ಮಧುಗಿರಿಯಲ್ಲೇ ಇರೋದು, ಈ ಸ್ಕೂಲಲ್ಲೇ ಓದಿರೋದು. ಸ್ಕೂಲಲ್ಲಿ ಓದಿ ಈಗ ಜಾಮಿಯಾ ಮಸ್ಜಿದ್ ಗುರುಗಳವರು ಆಗಿದ್ದೀವಿ. ಯಾಕಂದರೆ ಈಗ ನಮ್ಮ ಮಕ್ಕಳು ನೋಡ್ತಾರೆ. ಈಗ ನನ್ನ ಮಗನೂ ಓದ್ತಾವನೆ, ತಿರ್ಗಾ ನನ್ನ ಮಗಳೂ ಓದ್ತಾಳೆ. ಈಗ ನಮ್ಮ ಮಗಳು ಓದಿ ಬೇರೆ ಸ್ಕೂಲ್ ಹೋಗಾರೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಮೊದಲಿಂದ ಓದಿರೋದು, ಈಗ ನನ್ನ ಮಕ್ಕಳು ಓದಬೇಕಂದ್ರೆ ಇಲ್ಲಿ ಸೌಲಭ್ಯಗಳಿಲ್ಲ, ಏನೂ ಇಲ್ಲ. ಯಾಕಂದರೆ ಏನಾರ ಹೇಳಕ್ಕೆ ಹೋಗಿದ್ರೆ ಟೀಚರ್ಗಳೇನೋ ಯಾರೂ ತಲೆ ಕೆಡಿಸ್ಕೊಳ್ತಲ್ಲ. ಈಗ ಏನಾರ ಹೋಗಿದ್ರೆ ಅವ್ರು ಹೇಳ್ತಾರೆ ಎಲ್ಲ ನಾವೇ ದುಡ್ಡು ಹಾಕಿ ನಾವೇನು ಮಾಡ್ಕೊತಾ ಇದ್ವಿ ಅಂತವ್ರೆ. ಅದೇ ಗೌರ್ಮೆಂಟ್ ಕಡೆಯಿಂದ ಏನು ನಮಗೆ ಸೌಲಭ್ಯ ಮಾಡಿಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಮಕ್ಕಳುಗಳು 5ನೇ ಕ್ಲಾಸ್ ತಗ ಮಾತ್ರ ಇಲ್ಲಿ ಓದ್ತಾ ಇದ್ದಾರೆ ಅಂತೆ, 4-5. ಅದಾದಮೇಲೆ 6ನೇ ಕ್ಲಾಸು, ಇಲ್ಲಿ 7ನೇ ಕ್ಲಾಸ್ ತಗೊಂಡು ಇದೆಯಂತೆ. 1ನೇ ಕ್ಲಾಸಿಂದ ಹೇಳ್ಕೊಂಡು 7ನೇ ಕ್ಲಾಸ್ವರೆಗೂ 5. ಈಗ ಮೊದಲಂತೂ ಸವಲತ್ತು ಇಲ್ಲ.
ಮೊದಲೇ LKG UKG ಇಲ್ಲ, ಈಗ LKG UKG ಎಲ್ಲ ಉರ್ದು ಸ್ಕೂಲಲ್ಲಿ ಮಾಡೋರೆ. ಮೊದಲು ಇಂಗ್ಲೀಷ್ ಅಂಥವೆಲ್ಲ ಏನೂ ಇರಲಿಲ್ಲ. ಯಾವ ಸ್ಕೂಲಲ್ಲಿ ಎಲ್ಲ ಮಾಡೋರು ಟೀಚರ್ಸು ಕಮ್ಮಿ ಇದ್ದಾರೆ. ಈಗ ಹೋಸನ ಅಂದ್ರೆ ಸ್ಟ್ರೆಂತೂ ಕಮ್ಮಿ ಆಗಿಬಿಟ್ಟೈತೆ. ಸ್ಟ್ರೆಂತು ಇಲ್ಲ ಮಕ್ಕಳಿಗೆ. ಮೊದಲೇ ಅಂದರೆ ನಾವು ಓದೋ ಟೈಮಾಗೆ ಏನೋ ಓದಬೇಕಂದ್ರೆ 5ನೇ ಕ್ಲಾಸಿಗೆ ಇಂಗ್ಲೀಷ್ ಬರ್ತಿತ್ತು. ಈಗ ಮೊನ್ನೆ 1ನೇ ಕ್ಲಾಸಿಂದ ಹೇಳ್ಕೊಂಡು 7ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಬಂದ್ಬಿಟ್ಟಿದೆ. ಎಜುಕೇಷನ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಟೀಚರ್ಸ್ ಮಾತ್ರ ಚೆನ್ನಾಗಿದ್ದಾರೆ, ಯಾಕಂದರೆ ನಮಗೂ ಓದಿಸೋರೆ, ಜಮೀನ ಮೇಡ್ಸು ಅಂತ ಓದೋರೆ. ಹಾಗಾದರೆ ಈಗ ಬಂದಿರೋದು ಟೀಚರ್ಸು ಭಾಳ ಒಳ್ಳೇದೈತೆ, ಎಜುಕೇಷನ್ ಮಾತ್ರ ಸೂಪರ್ ಆಗೈತೆ. ಏನಂದ್ರೆ ನಮ್ಮದು ಸ್ಕೂಲ್ಗೆ ಮಾತ್ರ ಏನು ಸೌಲಭ್ಯ ಮಾಡಿಕೊಟ್ಟಿಲ್ಲ. ಯಾಕಂದರೆ ಏನಾನ ಬೇಕಾಗಿದ್ರು ಕಷ್ಟನೇ ಆಯ್ತು ನಮ್ಮ ಮಕ್ಕಳಿಗೆ. ಏನೋ ಓದೋರು ಯಾರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ದೊಡ್ಡ ಅಧಿಕಾರಿಗಳು ಒಂದು ಸ್ವಲ್ಪ ಏನೋ ಗಮನ ಕೊಡಬೇಕು. ಇನ್ನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಬಾಲಕ ಮತ್ತು ಬಾಲಕಿಯರ ಶಾಲೆಯತ್ತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶತಮಾನದ ಹೊಸ್ತಿಲಿನಲ್ಲಿರುವ ಶಾಲೆಯನ್ನ ಉಳಿಸುವ ಕೆಲಸ ಮಾಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.